ಹಲೋ ನಮಸ್ಕಾರ ಗಾಯ್ಸ್. ಯಾಕ ಹಂಗ ನಾಯಿ ಕಡ್ದೈತೆ ನಿಂಗೆ? ನಮ್ಮ ಮನೇಲಿ ಒಂದು ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ತೀರಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನೊಂದು ಟಾಸ್ಕ್ ಇದೆ, ಇದು ಅಳಸಿನ ಎಲೆ ಅಂತ ಇದೆನಾ. ಸೊ ಇದನ್ನು ನಾನು ಎಲೆ ಫಾರ್ಮೆಟಲ್ಲಿ ಫಾರ್ಮ್ ಮಾಡಬೇಕು. ಬನ್ನಿ, ಲೆಟ್ಸ್ ಗೋ. ಇದು ಫಸ್ಟ್ ಎಲ್ಲ ಸೈಡ್ಗೆ ಇಟ್ಟು ಒಂದು ದೊಡ್ಡ ಎಲೆನ ಸೆಂಟ್ರಲ್ಲಿ ಇಟ್ಕೊಂಡು ಪ್ಲೇಸ್ ಮಾಡ್ತಾ ಹೋಗಿ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಯ್ತು, ಆಮೇಲೇನಿಲ್ಲ, ನಮ್ಮಲ್ಲಿ ಇವತ್ತು ಒಂದು ಫಂಕ್ಷನ್ ಮಾಡ್ತಾ ಇದೀವಿ. ಫಂಕ್ಷನ್ ಏನಂದ್ರೆ ಪಕ್ಷ ಅಂತ. ಪಕ್ಷ ಅಂದ್ರೆ ಗೊತ್ತಲ್ಲ, ಪಿತೃಪಕ್ಷ. ಸೊ ಅದಕ್ಕೆ ನಿಮಗೆ ನಮ್ಮ ಹಳೆ ಹುಲಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತಿದ್ದೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಪಿತೃಪಕ್ಷದ ಟೈಮಲ್ಲಿ ನಮ್ಮ ಪೂರ್ವಜರು ಭೂಲೋಕಕ್ಕೆ ಹೋಮ್ ಟೂರ್ಗೆ ಬಂದಿರ್ತಾರಂತೆ. ಸೊ ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ. ಅದಕ್ಕೆ ಹೇಳ್ತೀನಿ, ಅವ್ರ ಫೋಟೋಗಳಿಗೆ ವಾರಕ್ಕೊಂದ್ಸಲಿ ಪೂಜೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ವರ್ಷಕ್ಕೊಂದ್ಸಲಿ ಈ ಟೈಮಲ್ಲಿ ಅವ್ರಿಗೇನೇನು ಇಷ್ಟನೋ ಎಲ್ಲ ಡಿಶಸ್ನು ಮಾಡಿಬಿಟ್ಟು ಎಡೆ ಇಡಿ. ಸೊ ನಾವ್ ಎಲ್ಲಿಗೆ ಬಂದ್ವಿ ಅಂದ್ರೆ, ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಿದ್ದ ಏನ. A few moments later. ಬನ್ನಿ ಬ್ರೋ, ಅಲ್ಲಿ ಇವತ್ತು ಎಡೆ ಹಾಕ್ತಿವಿ. ಏನ್ ಬನ್ನಿ ಬ್ರೋ, ಒಳ್ಳೆ ನಲ್ಲಿ ಮೂಲೆಗಳು ಹಾಕ್ಬಿಟ್ಟು ರೆಡಿ ಮಾಡಿ ಇಕ್ಕಿರಲ್ಲಿ ಎಡೆ ಪೀಸ್ ಬೇಡ, ವಿತ್ ಬೋನೇ ಬೇಕು. ಚೆನ್ನಾಗಿದೆ. ಆಮೇಲೆ ಎಡೆ ನಿಮ್ಗೋಸ್ಕರ ರೆಡಿ ಮಾಡಿದ್ದೀನಿ. ಕಬಾಬ್ ಇದೆಯಲ್ಲ, ಕಬಾಬ್ ಇದೆ. ಎಣ್ಣೆ ತಂದ್ಬಿಡ್ತೀನಿ. ಸ್ವಲ್ಪ ಲೈಟ್ ಇಲ್ಲ ಸರ್, ಲೈಟ್ ಆಗಿ ಕಾಕ ಅವ್ರದೇ ಹೌದೇನಾ? ಕಾಕ ಅವ್ರದ್ದು. ನೋಡ್ತಾ ಇರ್ವಿ, ಬೇರೆಯವರು ಎಡೆ ಜಾಸ್ತಿ ಹಾಕಿದ್ರೆ ಹಾ ಪೀಸ್ಗಳನ್ನ ತಗೊಂಡು ಇಟ್ಕೊಂಡಿರು. ಮೀಟರ್ ಬೇಕು, ಮೀಟರ್ ಡ್ರಿಂಕ್ಸ್ ತಗೊಂಬನ್ನಿ ಬೇಗ. ಬನ್ನಿ ಲೇಡೀಸ್. ಏನದು ಗಡಗಡ ನಡಗದ್ರೆ ಇಕ್ಲ ಹಿಡಿದಾಗ ನರ ಕಿತ್ತಾಕ್ಬಿಡ್ತೀನಿ. ನನ್ ಮಗ ನೆಪದ. ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಮಮ್ಮಿ. ನನ್ನ ಪ್ರಕಾರ ಪಿತೃಪಕ್ಷ ಅಂದ್ರೆ ಬಂಧು ಮಿತ್ರನೆಲ್ಲ ಕರೆದು ಕೋಳಿ, ಕುರಿ, ಚಿಕನ್, ಮಟನ್, ಮೊಟ್ಟೆ ಏನೇನ್ ಬೇಕೋ ಎಲ್ಲ ಕಡ್ದು ಅಡಿಗೆ ಮಾಡಿ ಪಿತೃಗಳ ಹೆಸರು ಹೇಳಿ ನಾವು ಬಡ್ದು ಬಾಯಿಗೆ ಹಾಕೊಳ್ಳೋದನ್ನ ಪಿತೃಪಕ್ಷ ಅಂತ ಹೇಳ್ತಾರೆ. ನಮ್ಮಪ್ಪ ಹೇಳಿದ್ರು, ನೀನು ಮಗಾನೇ ಅಲ್ಲ, ನೀನು. ಇವರು ನಮ್ ಚಿಕ್ತಾತ, ನಮ್ ಲೆಜೆಂಡ್ ಅವರಪ್ಪ. ಲೆಜೆಂಡರ್ ಅಂತ ಹೇಳ್ತೀರಾ? ತೋರಿಸ್ತೀನಿ, ಆದಷ್ಟು ಬೇಗ ತೋರಿಸ್ತೀನಿ. ನೆಕ್ಸ್ಟ್ ನಮ್ಮ ಅಜ್ಜಿ ತುಂಬಾ ಡೌನ್ ಟು ಅರ್ಥಪ್ಪ, ಅದಕ್ಕೆ ತುಂಬಾ ಬಾಟಮ್ಗೆ ಹೋಗ್ಬಿಟ್ಟಿದ್ರು. ಎಷ್ಟು ಒಳ್ಳೆ ಹುಡುಗ ನಾವು, ನೀನು ಜಾಣ್ ಮುಂಡೆದೆ. ಇವರು ನಮ್ ತಾತಾಶ್ರೀ. ಚಿಕ್ಕ ವಯಸ್ಸಲ್ಲಿ ನಾವ್ ಹೆಂಗಿದ್ದೀವಿ ಗೊತ್ತಾ? ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಇವರು ನಮ್ಮ ಚಿಕ್ಕಜ್ಜಿ. ನೆಕ್ಸ್ಟು ನಮ್ಮ ಚಿಕ್ಕ ತಾತ. ಇವ್ರನ್ನ ನೋಡೋ ಭಾಗ್ಯ ನಮ್ಗಿರ್ಲಿಲ್ಲ, ನಾವು ಹುಟ್ಟೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ರು. ಹಾಗೆ ನೆಕ್ಸ್ಟ್ ಇವರಿದಾರಲ್ಲ, ನಮ್ಮ ಅಜ್ಜಿಗೆ ಅತ್ತೆ ಅಂದ್ರೆ ನಮ್ಮ ಮುತ್ತಜ್ಜಿ. ಇವರು ಹೆಸರು ಮಾರಕ್ಕ ಅಂತ. ಇವ್ರದ್ದು ಎಲ್ಲರದ್ದು ಪರಿಚಯ ಆಯ್ತಾ? ನೆಕ್ಸ್ಟ್ ಹೋಗೋಣ. ಅಲ್ಲಿ ಇವರು ನಮ್ಮ ದೊಡ್ಡಪ್ಪ, ಚಿಕ್ಕಣ್ಣ ಅವರು ಅಂತ. ಅದೇ ನಾನು ಬೈಕಿಗೆ ಹೆಸರಿಟ್ಟಿದ್ದೀನಿ ಅನ್ನಲ್ಲ, ಆ ಬೈಕು ಇವ್ರದ್ದೆ. ಇವ್ರ ನೆನಪಿಗೆ ಅಂತ ನಾನು ನೋಡಿಸ್ತೀನಿ. ಕಾಲ ಕಳೀತು, ವರ್ಷಗಳು ಮುಗೀತು, ನಾವು ಇವ್ರನ್ನ ಪೂಜೆ ಮಾಡಕ್ ಬರ್ತಾ ಇದ್ದೀವಿ. ನಮ್ಮನ್ನು ಪೂಜೆ ಮಾಡೋದಕ್ಕೆ ಅದು ಯಾವ್ಯಾವ ಬರ್ತಾವೋ ಅವು ನಮ್ಮಂಗೆ ತಿಕ್ಲುಗಳಾಗಿರ್ಬೇಕು. ನಾನು ಸ್ಮಶಾನಕ್ಕೆ ಬಂದು ಗುಣಿ ಮೇಲ್ಗಡೆಯಿಂದ ನಮ್ಮ ಪಿತೃಗಳನ್ನ ಮಾತಾಡಿಸ್ತಾ ಇದ್ದೀನಿ. ಅವು ಗುಣಿ ಒಳಗಡೆ ಬಂದು ಎಬ್ಬರಿಸಿ ಮಾತಾಡಿಸಿದ್ರೆ ಸಾಕು. ಎದ್ದಾಳ, ಪಿತೃಪಕ್ಷ ಬಂದೈತೆ. ನಾನೇನ್ ಮಟನ್ ಐತೆ ಅನ್ನೋದಕ್ಕೆ ತಾಮನ್ ನಿಮ್ಗೆ ಎಡೆ ಇಕ್ಬೇಕ. ಎದ್ದಾಳ ಮ್ಯಾಕ.
ಭೂಮಿ ಗುಂಡಗಿದನ್ನ ತಿರುಗುತ್ತಿರಬೇಕು, ಬದುಕನ್ನ ಬದುಕಿದರೆ ಸಾಕು, ಜಾಲಿ ಜಾಲಿ ಲೈಫ್ ಒಂಥರ ಜಾಲಿ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಈಗೊಂದು ಸಾಂಗ್ ನೆನಪಾಗ್ತಿದೆ, ಪ್ಲೇ ಮಾಡ. ನಾವು ಬದುಕಿನ ಬಂದ್ರು 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 ಇಲ್ಲ. ರಾಜರಾಜೇಶ್ವರಿ. ಜೈ ಜೈ ಲಕ್ಷ್ಮಿ ಜೈ ಮೇವು ಲಕ್ಷ್ಮಿ ಜೈ ಧನಲಕ್ಷ್ಮಿ ಸಿ. ಹೌದೌದು. ಈಗ ಎಡೆ ಇಟ್ಟು ಹೊರಗೋಗೋ ಟೈಮು. ಬಾಯ್ ಬಾಯ್, ಊಟ ಮಾಡ್ಕೊಳ್ಳಿ. A few moments later. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನಮ್ಮ ಅಣ್ಣ ಅಂತ. ಹಲೋ. ಪೂಜೆ ಮಾಡಿದ್ದೀವಿ, ಸೊ ಅಷ್ಟೇ. ಕಾಗೆಗಳನ್ನ ಕಾಲ್ ಮಾಡೋಣ. ಹಾಕ್ರಿ, ಕುಡೀರಿ. ಆಯ್ತು, ಓಪನ್ ಮಾಡಿ ಕುಡೀರಿ. ಮಕ್ಕಳೇ ಸ್ಟ್ರಾಂಗ್ ಗುರು. ಕೆಲಸ ಮಾಡ್ರು, ಕೆಲಸ ಮಾಡ್ರು. ಬಿಡ ಬಿಡ, ಇವ್ನು ನೋಡಿ ಗಡ್ಡ ಇಲ್ಲ. ಇವ್ನು ಗೈಸ್, ಇವನ್ಗೆ ಗಡ್ಡ ಇಲ್ಲ ಗೈಸ್. ಇವ್ನಿಗೆ ಗಡ್ಡ ಇಲ್ಲ ಗೈಸ್, ಗಡ್ಡ ಇಲ್ಲ ಗೈಸ್ ಇವ್ನಿಗೆ. ಯಾಕೆ ಇವನ್ಗೂ ಇಲ್ಲ ಗಡ್ಡ? ಇನ್ನೊಂದು ಫೋನಲ್ಲಿ ಫೋಟೋ ನೋಡ್ರಿ, ಗಡ್ಡ ಯಾರು ಚೆನ್ನಾಗಿ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ಬೇಡಿ. ಏನು ಮಾಡ್ತಾರೆ ಸುಮ್ನೆ ಅಂತ ಇರೋದು, ಸುಮ್ನೆ ಟಚ್ ಹಾಕು ಅಂತವನೆ, ಸುಮ್ನೆ ಅದು ಹೆಂಗನದ ಅಂತ. ಕಮಾನ್ ಗೈಸ್, ಬರ್ಬೇಕು. ಇರ್ಲಿ, ಕಮಾನ್ ಗೈಸ್. ಹೈ, ಹೆಲ್ಪ್ ಮಾಡಲೇ ವಾ ಮನೆಗೆ. ಹಂಗಾರೆ ನೋಡ್ತಾ ಇದೆಯಾ? ಹೆಲ್ಪ್ ಮಾಡಿ ಮನೆಗೆ ಹೋಗು. ಮನೆಗೆ ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಅಣ್ಣ ಕಾರ್ ಮೇಲೆ ಬಿಟ್ಬಿಟ್ಟಿ ಅಣ್ಣ. ಕಾರ್ ಐತೆ, ಕಾರ್ ಮೇಲೆ ಬಿಟ್ಬಿಟ್ಟಿ. ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಹಾಕ ಒಂದು ತಲೆ ಮೇಲೆ. ಒಂದೇ ಕಡೆ ಕಚ್ಕೊಂಡಿದ್ದೀರ ಅದೊಂದೇ. ಪ್ರೀತಮ್ ಏನೋ ಏನಲ್ಲೇ ಒಣ್ಣಗೆ ಅಲ್ಲ, ಏನ್ ಇಷ್ಟೊಂದು ಚೀಪ್ ಅನಿಸ್ಬಿಡದ? ನನಗೆ ಗಡ್ಡ ಬೆಳ್ದಿರ ನೋಡ್ಕೊಂಡು. ಸರಿ ಬಿಡು, ಆಯ್ತು ಬಿಡು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರಘು ವೈನ್ ಸ್ಟೋರ್ಸ್ ನೋಡಿದಿರಲ್ಲ, ಅವ್ರ ಮಗನ್ ತರನೇ ಇದೆ ನೋಡ್ಬಾ ಇಲ್ಲಿ. ಕಟ್ ಕಾಪಿ ಪೇಸ್ಟ್. ಏನಾದಲ್ಲೂ ಇಲ್ಲೊಬ್ಬ ಚಿಕ್ಕ ಮಕ್ಳು ಹೊಡಿತಿದ್ದಾನೆ. ಹೊಡಿ ಶಿಶಾ. ನನ್ನನ್ನೇ ಫೇಮಸ್ ಓಕೆ. ಇವನ್ಗೆ ಡ್ಯಾಡಿ ಅಂತ ಇವಾಗ ಹೇಳ್ಬೇಕು. ಅವ್ರ ಡ್ಯಾಡಿ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ನಾಳೆ ಸ್ಕೂಲಲ್ಲಿ ಏನಂತ ಡ್ಯಾಡಿ ಅವನು ಒಂದನ್ನ ಕಿತ್ಕೊಂಡು ಅಂಟಿಸ್ಕೋತಾ ಇರ್ತಾನೆ ಅವಾಗ. ಐ ಲವ್ ಯು. ಮೇಡಮ್, ನಮ್ ಡ್ಯಾಡಿ ನಿಮ್ನ ಕೇಳ್ತಿದ್ರು ಅನ್ನೋ.
ಮೇಡಮ್ಗೆ ಏನಂತ ಗೊತ್ತಾ? ಏನದು? ನಮ್ ಡ್ಯಾಡಿ ನಿಮ್ ಕೇಳ್ತಾ ಇದ್ರು, ಏನ್ ಕೇಳಿದ್ರು ಅಂದ್ರೆ ಲವ್ ಯು. ಏನ್ ಹೇಳು? ಐ ಲವ್ ಯು ಅನ್ಬಿಡು. ಏನಂತ್ಯಾ? ಕಿತ್ಕೊಂಡೆ ತಗೊಳ್ಳಾಯ್ತು, ಅಂಟಿಸ್ಕೊಳ್ಳೋ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಸೂಪರ್ ಕಣಲೆ. ಓಡ ಇಸ್ಕೊ ಹೋಗಲೇ, ಈಸ್ಕೊಳ್ಳಲೇ ಅಂಟಿಸ್ಕೊಂಡ. ಹೆಸರು ಇವನು KR ಮಾರ್ಕೆಟ್ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡ್ತಿರ್ತಾನೆ. ಏನ್ ಮಾಡ್ತಿರ್ತಾನೆ ಅಂತ ಅವನ್ನೇ ಕೇಳಿ. ಏನ್ ಮಾಡ್ತಿರ್ತೀಯ? ನಾನು ಹಂಗೆ ಮಾತಾಡ್ತೀನಿ. ಶಿಷ್ಯ ಹಂಗೆ ಮಾತಾಡ. ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ನೋಡೋದೇ ಒಂದು ದರಿದ್ರ. ಯಾಕಂದ್ರೆ ಒಂದು ಹೈಲೈಟ್ ಆಗೋದೇ ಮಾತ್ರ ಮಾಡ್ಕೊಂತಾರೆ. ನೋಡಿ ಇಲ್ಲಿ ಇದಾನಲ್ಲ ಇವನು ಇರ್ಬೇಕು, ಇಲ್ಲ ಇವನು ಇರ್ಬೇಕು. ಅನಿವಾರ್ಯತೆ ಮಾತಾಡ್ತಾನೆ ಇರ್ತೀವಿ. ಈ ನನ್ನ ಮಕ್ಳು ಕೆಲಸ ಮಾಡಲ್ಲ, ಏನ್ ಮಾಡೋದು? ಇನ್ನೊಂದು ಸಂಧಿ ಇದೆ, ಸಿಕ್ ಬ್ರೋ. ಗಣೇಶ ಬಗ್ಗೆ ಏನು ಹೇಳ್ತೀವಿ ಬ್ರೋ? ಹೋಗ್ಬತ್ತೀಯಾ? ಟಾಟಾ.